ಜನ ಈ ತರ ವಿಷಯನ ನೋಡಿರಲ್ಲ ಆಲ್ರೆಡಿ. ಬಿಸಿಲು ಬಂದಿದ ತಕ್ಷಣ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನೀವು ಮನೆ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ಸೊ ಮೇಲ್ಗಡೆ ಹೋಗಿ ನೋಡೋಣ. ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್, ಟಿವಿ, ಲೈಟ್, ಫ್ಯಾನ್, ಫ್ರಿಜ್. ಇಲ್ಲಿ ಕಸ್ಟಮರ್ ಮನೆ ಆಕ್ಚುಲಿ ಸೌತ್ ಫೇಸಿಂಗ್ ಇಲ್ಲ. ಇದು ವರ್ಷಕ್ಕೆ ಲೆಕ್ಕ ಮಾಡುವಾಗ ನೀವು ಬ್ಯಾಂಗ್ಳೂರ್ ವೆದರ್ ನೋಡಿದೀರಾ, ಅಪ್ ಅಂಡ್ ಡೌನ್ ಇರುತ್ತೆ. ಸೊ ಅವ್ರಿಗೆ 6 o'clock ತನಕ ಕಂಪ್ಲೀಟ್ ಆಗಿ ವೆಂಟಿಲೇಷನ್ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವತ್ತಂತೂ ಒಂಥರ ಯೂನಿಕ್ ವಿಷಯ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಈ ಥರ ವಿಷಯನ ನೋಡಿರಲ್ಲ ಆಲ್ರೆಡಿ. ಸೊ ಅದೇ ಬಂದ್ಬಿಟ್ಟು ಇವತ್ತು ನಾವು ತೋರಿಸ್ತಿರೋದು ಒಂದು ಪೀಕ್ ಲೈಕ್ ಕಟ್ ಶಾರ್ಟ್ಸ್ ಎಲ್ಲ ನೋಡಿರ್ತೀರ ಯಾವ ಥರ ಇರುತ್ತೆ ಅಂತ ವಿಡಿಯೋ. ಇವತ್ತು ಬಂದ್ಬಿಟ್ಟು ಒಂದು ಸೋಲಾರ್ ಬಗ್ಗೆನೇ ಇವತ್ತು ತೋರಿಸ್ತಾ ಇರೋದು ಆ್ಯಕ್ಚುಲಿ. ಸೊ ಇವಾಗ ಬಂದ್ಬಿಟ್ಟು ಯೂಶಲಿ ಒಂದು ಸೋಲಾರ್ ಬಂದ್ಬಿಟ್ಟು ಒಂದು ಮನೆ ಮೇಲ್ಗಡೆ ಹಾಕಿರೋದು ನೋಡಿರ್ತೀರ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೋಡಿರ್ತೀರ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಲಾರ್ ಇನ್ಸ್ಟಾಲೇಷನ್ಸ್ ಎಲ್ಲ ನೋಡಿರ್ತೀರ. ಬಟ್ ಇವತ್ತು ಬಂದ್ಬಿಟ್ಟು ಈ ಸೋಲಾರು ಮೇಲ್ಗಡೆ ಹಾಕಿರೋದು ಬಂದ್ಬಿಟ್ಟು ಈ ಥರ ಟೈಲ್ಸ್ ಮೇಲ್ಗಡೆ ನೋಡಿರ್ತೀರಲ್ಲ, ಅದ್ರ ಮೇಲೆ ಸೋಲಾರ್ದು ಪ್ಯಾನಲ್ಸ್ ಎಲ್ಲ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಅದು ಇವತ್ತು ನಿಮ್ಗೆ ಎಕ್ಸಾಕ್ಟ್ಲಿ ತೋರಿಸ್ತೀನಿ. ಸೊ ಅದು ಹೋಗ್ಬೇಕಂದ್ರೆ ಇದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ಸೊ ಮೇಲ್ಗಡೆ ಹೋಗಿ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ನೆಲ್ಸನ್ ಸರ್ ಇದ್ದಾರೆ ನಮ್ಮ ಸೋಲಾರ್ ಕಡೆಯಿಂದ. ಸರ್ ಯೂಶಲಿ ಒಂದು ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮುಂಚೆನೇ ತೋರಿಸಿರ್ತೀರಾ, ಅದು ಒಂದು ಫಾರ್ಮ್ ಹೌಸ್ ಅಲ್ಲಿ ಮಾಡಿ ಫಸ್ಟ್ ಟೈಮ್. ಅದು ಕೂಡ ನಿಮಗೆ ಕೂಡ ನೋಡಿರ್ತೀರ ಯಾವ ತರ ಇನ್ಸ್ಟಾಲ್ ಮಾಡಿ ಯಾವ ತರ ಎಲ್ಲ ರನ್ ಮಾಡ್ತಾ ಇದ್ರು ಅಂತ. ಬಟ್ ಈ ತರ ಬಂದ್ಬಿಟ್ಟು ಈ ತರ ಸೆಟಪ್ ಬಂದ್ಬಿಟ್ಟು ನಾನು ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸರ್ ಇದ್ರ ಬಗ್ಗೆ ಹೇಳಕ್ ಮುಂಚೆ ಫಸ್ಟ್ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಬಿಡಿ, ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿರ್ತಾರೆ ಅದ್ರ ಬಗ್ಗೆ. ಸೊ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ನೆಲ್ಸನ್, ನಮ್ಮ ಸೋಲಾರ್ ಇಂದ. ಸೊ ಸರ್ ಚಾನೆಲ್ ಇಂದ ನಾವು ತುಂಬಾ ಆಲ್ಮೋಸ್ಟ್ 1 year ಆಗಿದೆ ನಾವು ವಿಡಿಯೋಸ್ ಹಾಕ್ತಾನೆ ಇದೀವಿ ರೆಗ್ಯುಲರ್ ಆಗಿ ಸೋಲಾರ್ ಕಂಟೆಂಟ್ ಬಗ್ಗೆ. ಸೊ ಇದೊಂದು ಸ್ಪೆಷಲ್ ಇನ್ಸ್ಟಾಲೇಷನ್ ಕಾರಣ ಏನಂದ್ರೆ ತುಂಬಾ ಜನ ಸೋಲಾರ್ ಬಗ್ಗೆ ನಾಲೆಜ್ ಇರೋರು ಗೊತ್ತಿರುತ್ತೆ, ನಾಲೆಜ್ ಇಲ್ಲದೆ ಅವ್ರಿಗೆ ಜಸ್ಟ್ ಹೇಳೋದು. ಸೋಲಾರ್ ಅಂದ್ರೆ 3 ಟೈಪ್ಸ್ ಇರುತ್ತೆ, ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್. ಓಕೆ, ಸೊ ಆನ್ ಗ್ರಿಡ್ ಅಂದ್ರೆ ನೀವು ಪ್ಯಾನಲ್ಸ್ ಹಾಕ್ತೀರಾ, ಅದನ್ನ ನೀವು ನೆಟ್ ಮೀಟರಿಂಗ್ ಮಾಡಿಬಿಟ್ಟು ಬೆಸ್ಕಾಮ್ಗೆ ಮಾರ್ತೀರಾ, ಪರ್ ಯೂನಿಟ್ ಇಷ್ಟ ಅಂತ ಬರುತ್ತೆ, ಅದಕ್ಕೆ ಆನ್ ಗ್ರಿಡ್ ಅಂತ ಹೇಳ್ತೀವಿ. ಸೆಕೆಂಡ್ ಇರೋದು ಆಫ್ ಗ್ರಿಡ್. ಸೊ ಇಲ್ಲಿ ನೋಡೋದು ನೀವು ಆಫ್ ಗ್ರಿಡ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ. ಆಫ್ ಗ್ರಿಡ್, ಕರೆಕ್ಟ್. ಸೊ ಇದು ಇವ್ರ ಕಸ್ಟಮರ್ ಏನಿದೆ, ನಾನು ಮನೆ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ದೊಡ್ಡ ಮನೆ ಕಟ್ಟಿದ್ದಾರೆ, ಅವ್ರ ಮನೆಯಲ್ಲಿರೋ ಟಿವಿ, ಲೈಟು, ಫ್ಯಾನು, ಫ್ರಿಜ್ಜು, AC ಏನೇ ಇರಲಿ, ಡಿಶ್ ವಾಷರು ಎಲ್ಲಾನು ಸೋಲಾರ್ ಇಂದಾನೆ ರನ್ ಆಗ್ಬೇಕಂದಿದ್ದಾರೆ. A to Z ಫುಲ್ ಮನೆ ಸೋಲಾರ್ ಇಂದ ರನ್ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಆಫ್ ಗ್ರಿಡ್ ಬೇಕಂದಿದ್ದಕ್ಕೆ ಈ ತರ ಮಾಡಿದ್ವಿ. ಇದ್ರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನೀವು ನೋಡಬಹುದು, ಈ ಟೈಲ್ಸ್ ಆಕ್ಚುಲಿ ಇದು ಟೈಲ್ ರೂಫ್ ಅಲ್ಲಿ ನಾವು ಸ್ಟ್ರಕ್ಚರಿಂಗ್ ಮಾಡಿದೀವಿ. ಸೊ ಇದು ಕಂಪ್ಲೀಟ್ ಆಗಿ 3 kilowatt ಪ್ಯಾನಲ್ಸ್ ಹಾಕಿದೀವಿ ನಾವು. ಕೆಳಗೆ ತೋರಿಸ್ತೀನಿ ನಿಮಗೆ 5 kV ಇನ್ವರ್ಟರ್, ಮತ್ತೆ ಅದ್ರ ಜೊತೆಗೆ 48 volt 100 ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟರಿ ಹಾಕಿದೀವಿ. ಸೊ ಜನರಲಿ RCC ರೂಫ್ ಆಗಲಿ, ಶೀಟ್ ರೂಫ್ ಆಗಲಿ, ನಾರ್ಮಲ್ ಸ್ಟ್ರಕ್ಚರ್ ತರ ಹಾಕಿ ಮಾಡ್ತಾರೆ. ಸೊ ಇದೊಂದು ಗ್ರೇಟ್ ಚಾಲೆಂಜ್ ಇತ್ತು ನಮ್ಗೂ ಹಾಕುವಾಗನು. ಸೊ ಇದೊಂದು ಗ್ರೇಟ್ ಚಾಲೆಂಜ್, ಬಟ್ ಫೈನಲಿ ಸಕ್ಸಸ್ ಆಯ್ತು, ಚೆನ್ನಾಗಿ ರನ್ ಆಗ್ತಾ ಇದೆ ಸಿಸ್ಟಮ್. ಸೊ ಇದನ್ನ ನಾನು ಕಸ್ಟಮರ್ಸ್ ತೋರ್ಸೋಣ ಯಾವ ತರ ರೂಫ್ ಬೇಕಾದ್ರೆ ನಾವು ಹಾಕೊಡ್ತೀವಿ ಅಂತ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ತರ. ಸೊ ಇದು 3 kilowatt ಪ್ಯಾನಲ್ಸ್ ಹಾಕಿದೀವಿ, 5 kV ಇನ್ವರ್ಟರ್ಗೆ. ಕಂಪ್ಲೀಟ್ ಆಗಿ ಕಸ್ಟಮರ್ಗೆ ಲಿಥಿಯಂ ಬ್ಯಾಟರಿ ಇರೋದ್ರಿಂದ ಕಂಪ್ಲೀಟ್ಲಿ 0 ಮೇಂಟೆನೆನ್ಸ್ ಇರುತ್ತೆ. ಪ್ಯಾನಲ್ಸ್ ಎಲ್ಲ ಹಾಕ್ಬೇಕಾದ್ರೆ ನಾವು ಸೆಪರೇಟ್ ಆಗಿ ಈ ತರ ಒಂದು ಸ್ಟ್ಯಾಂಡ್ ಮಾಡಿ ಹಾಕ್ಬೋದು. ಬಟ್ ಇದ್ರ ಮೇಲೆ ಏನಕ್ಕೆ ಈ ಟೈಲ್ಸ್ ಮೇಲೆ ಪ್ಯಾನಲ್ಸ್ ಹಾಕ್ತಾರೆ? ಕಸ್ಟಮರ್ ಆಕ್ಚುಲಿ ಅವ್ರು ಆಲ್ರೆಡಿ ಇದು ಹಾಕ್ಬಿಟ್ಟಿದ್ರು, ಇದ್ರ ಮೇಲೆ ಹಾಕೋ ತರಾನೇ ಬೇಕಂದಿದ್ದಾರೆ ಅವ್ರ ಕಸ್ಟಮರ್. ಅವ್ರ ರಿಕ್ವೈರ್ಮೆಂಟ್ ಹಿಂಗೆ ಇತ್ತು, ಯಾಕಂದ್ರೆ ಒಂದು ಮನೆ ಲುಕ್ ಅಂದ್ರೆ ಆ ತರನೇ ಇರ್ಬೇಕು. ಯಾಕಂದ್ರೆ ತುಂಬಾ ಮನೆ ಇದೆ, ಇಲ್ಲೂ ಇದೆ. ಬಟ್ ಏನಂದ್ರೆ ಇಲ್ಲಿ ನೋಡಿ, ಆ ಪ್ಯಾನಲ್ ನೋಡಕ್ಕೂ ನೀವು ದೂರ ಅಂದ್ರೆ ಆಕ್ಚುಲಿ ಡ್ರೋನ್ ಶಾಟ್ ಬ್ಯೂಟಿಫುಲ್ ಆಗಿ ಬರುತ್ತೆ, ಇದರಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಹಾಕಿರೋದ್ ಮೇಲೆ ಪ್ಯಾನಲ್ ಹಾಕಿದ್ದಾರೆ. ಸೊ ಅವ್ರಿಗೆ ಸ್ಟ್ರಕ್ಚರ್ ಏನಲ್ಲ ನೋಡಿ, ನಾವು ನೀಟಾಗಿ ಸ್ಟ್ರಾಂಗ್ ಆಗಿ ಸ್ಟ್ರಕ್ಚರ್ ಮೋಲ್ಡ್ ಮಾಡಿದೀವಿ. ಇದು ಒಂದು ORB 440 watts ಮೋನೋ ಪರ್ಕದು 4 ಪ್ಯಾನಲ್ ಇದೆ. ಈ ಕಡೆ 4 ಹಾಕಿದೀವಿ, ಈ ಕಡೆ 4 ಹಾಕಿದೀವಿ. ಕರೆಂಟ್ಲಿ 3 kilowatt ಪ್ಯಾನಲ್ಸ್ ಇದೆ. ನೀವು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಬಹುದು ಅಪ್ ಟು 5 kW, ಯಾಕಂದ್ರೆ 5 kV ಇನ್ವರ್ಟರ್ ಇಂದ ನೀವು 5 kilowatt ತನಕ ಈ ಪ್ಯಾನಲ್ಸ್ ಹಾಕಬಹುದು. ಯಾಕಂದ್ರೆ ಇವರು ಹೊಸ ಮನೆ ಕಸ್ಟಮರ್ದು, ಸೊ ಅವ್ರು ಯೂಸ್ ಮಾಡ್ಲಿ, ಬೇಕಾದ್ರೆ ಎಕ್ಸ್ಟೆಂಡೆಡ್ ಬೇಕಾದ್ರೆ ಇಲ್ಲಿ ಹಾಕೊಳ್ಬಹುದು. ಸೊ ಸೋಲಾರ್ ಪ್ಯಾನಲ್ ಹಾಕಬೇಕಂದ್ರೆ ಬೇಸಿಕ್ ಪ್ಯಾರಾಮೀಟರ್ ಇರುತ್ತೆ. ಫಸ್ಟ್ ಇರೋದು ಸೌತ್ ಫೇಸಿಂಗ್ ಇರ್ಬೇಕಂತ. ಇಲ್ಲಿ ಕಸ್ಟಮರ್ ಮನೆ ಆಕ್ಚುಲಿ ಸೌತ್ ಫೇಸಿಂಗ್ ಇಲ್ಲ, ಇದು ಈಸ್ಟ್ ಬೆಸ್ಟ್ ಇದೆ. ಬಟ್ ಆದ್ರೂ ಅವ್ರಿಗೆ ಬೇಸಿಕ್ ಜನರೇಷನ್ ಇರುತ್ತೆ. ಸೊ ಆತರ ಭಯ ಪಡೋ ತರ ಏನೂ ಇರಲ್ಲ. ನೋಡಿ ಇವಾಗ ನೋಡಿ ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ. ಸೊ ಮಿನಿಮಮ್ ಅಟ್ಲೀಸ್ಟ್ ಅವ್ರಿಗೆ ಎಷ್ಟೊಂದು 12 units ಅಟ್ಲೀಸ್ಟ್ ಜನರೇಟ್ ಆಗುತ್ತೆ. ಅವ್ರಿಗೆ 12 units ಈಸಿಯಾಗಿ ಜನರೇಟ್ ಆಗುತ್ತೆ. ಓಕೆ, ಸೂಪರ್. ಸೊ ಅವ್ರಿಗೆ ಬ್ಯಾಟ್ರಿ ಲಿಥಿಯಂ ಫೆರೋಫಾಸ್ಫೇಟ್ ಇರೋದ್ರಿಂದ ಮ್ಯಾಕ್ಸಿಮಮ್ ಒಂದು ನಿಮ್ಗೆ ಒಂದು ಎಷ್ಟೊಂದು 3 hours ಅಲ್ಲಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ. 3 hours ಅಲ್ಲಿ? ಎಸ್. ಲೆಡ್ ಆಸಿಡ್ಗೂ ಲಿಥಿಯಂಗೂ ಡಿಫರೆನ್ಸ್ ಇದೆ ಇರೋದು. ಸೊ ಏನಂದ್ರೆ ಲೆಡ್ ಆಸಿಡ್ಗೆ ಪ್ರೋಗ್ರಾಮಿಂಗ್ ನೀವು ಆತರ ಇರಲ್ಲ, ಜಸ್ಟ್ ಕರೆಂಟ್ ಇಳಿತಾನೆ ಇರುತ್ತೆ ನಿಮ್ಗೆ. ಅಲ್ಲಿ ಲಿಥಿಯಂ ಅಲ್ಲಿ ಅದು ಬೇಗ ಚಾರ್ಜ್ ಆಗುತ್ತೆ, ಚಾರ್ಜ್ ಆಗ್ಬಿಟ್ಟು ನಿಮ್ಮ ಮನೆ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಎಕ್ವಿಪ್ಮೆಂಟ್ಸ್, ಟಿವಿ, ಲೈಟು, ಫ್ಯಾನು, ಫ್ರಿಜ್, ಸ್ವಲ್ಪ ಕಸ್ಟಮರ್ಸ್ಗೆ ಅದು ಗೊತ್ತಿಲ್ಲ ಆಕ್ಚುಲಿ ಸೋಲಾರ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅದನ್ನ ಒಂದು ಜಸ್ಟ್ ಬ್ರೀಫ್ ಹೇಳ್ತೀನಿ. ಸೊ ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಈ ಪ್ಯಾನಲ್ ಇಂದಾನೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಚಾರ್ಜ್ ಆಗಿದ್ಮೇಲೆ ತಿರ್ಗಾ ಬ್ಯಾಟ್ರಿ ಎಕ್ಸೆಸ್ ಚಾರ್ಜ್ ಮಾಡಕ್ ಆಗಲ್ಲ. 100%
50% ಆಗಿದ್ಮೇಲೆ 100% ಆಯ್ತು. ಓಕೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮನೆ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲೋ ಎಕ್ವಿಪ್ಮೆಂಟ್ಸ್ ಯಾವುದೇ ಹಾಕಿ, ಒಂದು 5 kV ಇರೋದ್ರಿಂದ ಅವ್ರು AC ಬೇಕಾದ್ರೆ ಓಡಿಸ್ಬೋದು. ಒಂದು 2 HP 3 HP ನೀರಿನ ಮೋಟರ್ ಆಗ್ಲಿ, ಓವನ್ ಆಗ್ಲಿ, ಏನ್ ಬೇಕಾದ್ರೆ ರನ್ ಮಾಡ್ಬೋದು. ವಾಷಿಂಗ್ ಮೆಷಿನ್ ಏನ್ ಬೇಕಾದ್ರೂ ಸರ್, ದೊಡ್ಡ ಫ್ರಿಜ್ ಆಗ್ಲಿ, ವಾಷಿಂಗ್ ಮಿಷಿನ್ ಆಗ್ಲಿ, ಯಾವ್ದು ಬೇಕಾದ್ರೆ, ಡಿಶ್ ವಾಷರ್ ಆಗ್ಲಿ, ಏನ್ ಬೇಕಾದ್ರೆ ಅವ್ರು ಕಂಪ್ಲೀಟ್ ಆಗಿ ಸೋಲಾರ್ ಅಲ್ಲೇ ರನ್ ಆಗುತ್ತೆ. ಸೊ ಸೋಲಾರ್ ಅಂದ್ರೆ ಈವ್ನಿಂಗ್ 6 o'clock ತನಕ ಈ ತರ ಬಿಸಿಲು ಬೀಳುತ್ತೆ. ಸೊ ಆರಾಮಾಗಿ ಅದರಿಂದಾನೇ ರನ್ ಆಗುತ್ತೆ. ಓಕೆ ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇವಾಗ ಲೈಕ್ ಬಿಸಿಲು ಬಿದ್ದಾಗ ಓಕೆ, ರೈನಿ ಟೈಮ್ಸ್ ಅಲ್ಲಿ ಮಳೆ ಮೋಡ ಎಲ್ಲ ಇರುತ್ತಲ್ಲ, ಆವಾಗ ಏನಾಗುತ್ತೆ ನೋಡಿ, ಇವಾಗ ಬಿಸಿಲು ಬೀಳ್ತಾ ಇದೆ, ಜನರೇಷನ್ ಚೆನ್ನಾಗಿರುತ್ತೆ ನಿಮ್ಗೆ. ಸೊ ಆವರೇಜ್ ಆಗಿ 1 kilowatt ಪ್ಯಾನಲ್ ಹಾಕಿದ್ರೆ ನೀವು ಆಕ್ಚುಲಿ ಪೀಕ್ ಜನರೇಷನ್ ಅಂದ್ರೆ 5 units ಅನ್ಬೋದು. ಆವರೇಜ್ ಯಾವಾಗಲೂ 4 units ಇಟ್ಕೊಳ್ಬೇಕು ಬೇಸಿಕ್ ಆಗಿ ಇಯರ್ಲಿಗೆ. ಸೊ ನೀವು ಹಂಗೆ ಲೆಕ್ಕ ಮಾಡಿದ್ರೆ 3 kilowatt ಅಂದ್ರೆ ಆರಾಮಾಗಿ ನಿಮ್ಗೆ ಒಂದು 12 units ಬರುತ್ತೆ. 4 4 4 12 units ಇಟ್ಕೊಳ್ಬಹುದು. ಯಾಕಂದ್ರೆ ಇವಾಗ ನೋಡಿ ಕಣ್ಣು ಮುಚ್ಕೊಂಡು 5 units 1 kilowatt. ಸೊ ಬಟ್ ಆವರೇಜ್ ಒಂದು ವರ್ಷಕ್ಕೆ ಲೆಕ್ಕ ಮಾಡುವಾಗ ನೀವು ಬ್ಯಾಂಗ್ಳೂರ್ ವೆದರ್ ನೋಡಿದೀರಾ, ಅಪ್ ಅಂಡ್ ಡೌನ್ ಇರುತ್ತೆ. ಇದು ಮೋನೋಪರ್ಕ್ ಪ್ಯಾನಲ್ ಒಂದು 20% ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಆವರೇಜ್ ಆಗಿ ಒಂದು 12 units ಇಟ್ಕೊಳ್ಬಹುದು. ಸೊ ಲಿಥಿಯಂ ಬ್ಯಾಟ್ರಿ 3 hours ಅಲ್ಲಿ ಫುಲ್ ಚಾರ್ಜ್ ಆಗ್ಬಿಟ್ಟು ನಿಮ್ಗೆ ಈವ್ನಿಂಗ್ 6 o'clock ತನಕನೂ ಸೋಲಾರ್ ಅಲ್ಲಿ ರನ್ ಆಗುತ್ತೆ ಮನೆ. ಸೋಲಾರ್ ಅಲ್ಲೇ ಸ್ವಲ್ಪ ಕಷ್ಟ, ಅದೊಂದು ಮಿಸ್ಕನ್ಸೆಪ್ಷನ್ ಮಾಡಿದ್ದಾರೆ. ಸೊ ಮಳೆ ಬರುವಾಗ ಮೇ ಬಿ ಯೂನಿಟ್ ಜನರೇಷನ್ ಕಡಿಮೆ ಇರುತ್ತೆ, ಮೇ ಬಿ ಒಂದು 8 units 7 units ಜನರೇಟ್ ಆಗುತ್ತೆ, ಬಟ್ ದಟ್ ಇಸ್ ಆಲ್ಸೋ ಸಫಿಷಿಯಂಟ್. ಸೊ ಇದೆಲ್ಲ ಹೈಬ್ರಿಡ್ ಸಿಸ್ಟಮ್ ಸರ್, ಇನ್ವರ್ಟರ್ಸ್. ಸೊ ಸೋಲಾರ್ ಎಷ್ಟು ಬರುತ್ತೆ ಅದು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡುತ್ತೆ, ಎಕ್ಸೆಸ್ ಮಾತ್ರ ಗ್ರಿಡ್ ಇಂದ ತಗೊಳುತ್ತೆ. ಸೊ ಈವ್ನಿಂಗ್ 6 ಗಂಟೆ ತನಕನೂ ಸೋಲಾರ್ ಅಲ್ಲೇ ಓಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಅದನ್ನು ನಾನು ಕೆಳಗೆ ಹೋಗುವಾಗ ನಿಮ್ಗೆ ತೋರಿಸ್ತೀನಿ ಯಾವ ತರ ಅದನ್ನು ವರ್ಕೌಟ್ ಆಗುತ್ತೆ ಅಂತ. ಸೊ ಇದು ಈ ತರ ನಾವು ಮೌಂಟಿಂಗ್ ಮಾಡಿದೀವಿ. ಸೊ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಬೇಕಾದ್ರೆ ಈ ಕಡೆ ಹಾಕೊಳ್ಬಹುದು, ಇನ್ನೊಂದು 2 kilowatt ಬೇಕಾದ್ರೆ ಇಲ್ಲಿ ಹಾಕೊಳ್ಬಹುದು ಬೇಕಾದ್ರೆ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಇದೇನಂದ್ರೆ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅಂದ್ರೆ ಹೆಂಗೆ? ನೀವು ನೋಡ್ಬೋದು ಇವಾಗ ಇಲ್ಲಿ ನೋಡಿ, ಬೇಸಿಕ್ ಧೂಳು ಇದೆ ಇಲ್ಲಿ. ಇದಕ್ಕೆ ಒಂದೇ ಒಂದು ಕಸ್ಟಮರ್ ಮಾಡಬೇಕು, ಸಿಂಪಲ್. ಆ ಬೇಸಿಕ್ ಪೈಪ್ ನಾನು ಬೇಕಾದ್ರೆ ನೀರ್ ಹಾಕ್ಬೋದು ಅವರು. ಡೈಲಿ ಇಲ್ಲ ಸರ್, ನಿಮ್ಮೊಂದು 10 days or 15 days ಒನ್ಸ್ ನೀರ್ ಹಾಕಿದ್ರೆ ಸಾಕು. ಇಲ್ಲ ಅಂದ್ರೆ ನೀವು ಕಾರ್ ವಾಷಿಂಗ್ ವೈಪ್ ಪ್ರೆಷರ್ ಸ್ವಲ್ಪ ಪ್ರೆಷರ್ ನೋಡಿ ಅದ್ರಲ್ಲಿ ಹಾಕಿದ್ರೆ ಸಾಕು. ನೀವು ಇದನ್ನ ಮೇಲೆ ಹತ್ತು ಬಿಟ್ಟು ಒರೆಸ್ಬೇಕಂತ ಏನಿಲ್ಲ. ಓಕೆ ಓಕೆ, ಯಾಕಂದ್ರೆ ಡಸ್ಟ್ ಬೀಳ್ಬಾರ್ದಷ್ಟೇ. ಸೊ ಡಸ್ಟ್ ತೆಗೆದ್ರೆ ಆಯ್ತು. ಸೊ ನಮ್ದಲ್ಲಿ ಏಮ್ಸ್ ತರ ಏನು ಬರಲ್ಲ. ಕಸ್ಟಮರ್ ಒಂದೇ ಕೆಲಸ, ಇಲ್ಲೇ ಟ್ಯಾಂಕ್ ಇದೆ ಒಂದು ಹೈ ಪ್ರೆಷರ್ ಪೈಪ್ ಹಾಕಿದ್ರೆ ಸಾಕು ಅವ್ರಿಗೆ. ಅದರಿಂದ ತೆಗೆದು ಜಸ್ಟ್ ವಾಟರ್ ಮಾಡಬೇಕು ಕಂಪ್ಲೀಟ್ ಆಗಿ. ಸೊ ಪ್ಯಾನಲ್ಸ್ ನೀಟ್ ಇರುತ್ತೆ. 10-15 days ಒನ್ಸ್ ಮೋರ್ ದನ್ ಸಫಿಷಿಯಂಟ್ ಅವ್ರಿಗೆ. ಆ ಎಫಿಷಿಯನ್ಸಿ ಹಂಗೆ ಮೇಂಟೈನ್ ಆಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಇದು ಇನ್ಸ್ಟಾಲೇಷನ್ ಮಾಡಕ್ಕಲ್ಲ ನಿಮ್ಗೆ ಎಷ್ಟು ದಿನ ಆಯ್ತು ಅಂತ? ಸರ್ ಇದು ಜನರಲಿ ಏನಂದ್ರೆ ಇವಾಗ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಇದ್ರೆ ಅವರು ಸೈಟ್ ವಿಸಿಟ್ ರಿಕ್ವೆಸ್ಟ್ ಮಾಡ್ತಾರೆ. ಸೊ ನಾವು ಸೈಟ್ ವಿಸಿಟ್ ಹೋಗ್ತೀವಿ. ಸೊ ನೆಕ್ಸ್ಟ್ ಸರ್ ಇದನ್ನೆಲ್ಲ ಇನ್ಸ್ಟಾಲ್ ಮಾಡಕ್ಕೆ ನಿಮ್ಗೆ ಎಷ್ಟು ಟೈಮ್ ತಗೊಂತು ಅಂತ? ಸರ್ ಜನರಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಆಫ್ ಗ್ರಿಡ್ ಆಗಲಿ ಇಲ್ಲಾಂದ್ರೆ ಆನ್ ಗ್ರಿಡ್ ಆಗಲಿ, ಫಸ್ಟ್ ಕಸ್ಟಮರ್ ಹತ್ರ ಹೇಳ್ತೀವಿ, ಕಾಲಲ್ಲಿ ಮಾತಾಡ್ತೀವಿ, ಈ ತರ ಅದಂತೆ ಪ್ರೈಸಿಂಗ್ ಇಷ್ಟ ಆಗುತ್ತೆ ಅಂತ. ಅವ್ರು ಪ್ರೈಸಿಂಗ್ ಎಲ್ಲ ಅಕ್ಸೆಪ್ಟ್ ಮಾಡಿ ಓಕೆ ಅಂದಿದ್ಮೇಲೆ ನಾವು ಸೈಟ್ ವಿಸಿಟ್ ಹೋಗ್ತೀವಿ. ಸೊ ಸೈಟ್ ವಿಸಿಟ್ ಹೋಗ್ಬಿಟ್ಟು ಯಾವ ತರ ಸ್ಟ್ರಕ್ಚರ್ ಬೇಕು, ಯಾವ ತರ ಏನ್ ಬೇಕಂತ ಪ್ಲಾನ್ ಮಾಡ್ತೀವಿ. ಮಾಡಿದ ತಕ್ಷಣ ಅವರು ಜನರಲಿ ಒಂದು 60% ಪೇಮೆಂಟ್ ಮಾಡ್ತಾರೆ. ಕಸ್ಟಮರ್ ಓಕೆ ಅಂದಿದ ತಕ್ಷಣ ನಾವು ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಆಗ್ತೀವಿ. ಸೊ ಬೇಸಿಕ್ ಸ್ಟ್ರಕ್ಚರ್ಸ್ ಆಗಲಿ, ವೈರ್ಸ್ ಆಗಲಿ, ಪ್ಯಾನಲ್ಸ್ ಆಗಲಿ, ಇನ್ವರ್ಟರ್ ಆಗಲಿ, ಬ್ಯಾಟ್ರಿ ಆಗಲಿ, ಏನೆಲ್ಲ ಬೇಕೋ ಅದಕ್ಕೆಲ್ಲಾನು ಪ್ರೊಕ್ಯೂರ್ ಮಾಡ್ತೀವಿ. ಪ್ರೊಕ್ಯೂರ್ ಮಾಡಿದ ಮೇಲೆ ಮಿನಿಮಮ್ ಅಟ್ಲೀಸ್ಟ್ ಒಂದು 10 to 15 days ಅಲ್ಲಿ ಡಿಸ್ಪ್ಯಾಚ್ ಮಾಡ್ತೀವಿ. ಅವ್ರ ಪ್ಲೇಸಿಗೆ ಬಂದು ತಲುಪಿದ ಮೇಲೆ ಮಿಕ್ಕಿ 30% ಕೊಡ್ತಾರೆ. ಆಮೇಲೆ ಫೈನಲ್ 10% ಆಫ್ಟರ್ ಕಮಿಷನಿಂಗ್. ಸೊ ರಫ್ಲಿ 1 month ಒಳಗಡೆ ಮುಗಿಸ್ಬೋದು. ಸ್ವಲ್ಪ ಇನ್ನೂ ಬೇಗನೆ ಮಾಡ್ಬೋದು. ಸೊ ಡಿಪೆಂಡ್, ಇವ್ರದ್ದು ಸ್ವಲ್ಪ ಬೇಗನೆ ಆಯ್ತು ನಮ್ದು ಆಕ್ಚುಲಿ. ಸೊ ಹಂಗಾಗಿ ಇನ್ನೂ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಈವನ್ ದೆನ್ ಪ್ಯಾನಲ್ಸ್ ಅವ್ರು ಬೇಕಂದಿದ್ದಾರೆ, ಹಂಗಾಗಿ ನಾವು ಮುಂಚೆನೇ ಹಾಕ್ಬಿಡ್ತೀವಿ. ಇನ್ನೊಂದು ಇಟ್ ವಿಲ್ ಬಿ ಈಸಿ ಅಂತ ಮಾಡಿದೀವಿ. ಸೂಪರ್ ಸರ್. ಓಕೆ. ಸೊ ಇದನ್ನ ಬಿಟ್ಬಿಟ್ಟು ಇನ್ನೊಂದು ಏನಂದ್ರೆ, ಆಕ್ಚುಲಿ ನೀವು ನೋಡಬಹುದು, ಹಳೆ ವಿಡಿಯೋನ ತೋರಿಸಿದೆ ನಿಮ್ಗೆ. ಆಕ್ಚುಲಿ ದೊಡ್ಡ ಪ್ಯಾನಲ್ಸ್ ಹಾಕುವಾಗ ನಿಮ್ಗೆ ಲೈಟ್ನಿಂಗ್ ಅರೆಸ್ಟರ್ ಕಂಪಲ್ಸರಿ. ಸ್ವಲ್ಪ ಕೇಳ್ತಾರೆ ಸರ್, ಲೈಟಿಂಗ್ ಅರೆಸ್ಟರ್ ಯಾಕೆ ಹಾಕಿಲ್ಲ ನಿಮ್ಗೆ ಗೊತ್ತಿಲ್ವಾ ಅಂತ. ಅದನ್ನ ಹೇಳ್ಬಿಡ್ತೀನಿ ಕಸ್ಟಮರ್ಗೆ. ಕರೆಕ್ಟ್. ಯಾಕಂದ್ರೆ ಫಸ್ಟ್ ಪ್ಯಾನಲ್ಗೆ ಬೀಳುತ್ತೆ, ಯಾಕಂದ್ರೆ ಅದು ಆಟೋಮೆಟಿಕ್ ಎಳ್ಕೊಳ್ಳುತ್ತೆ. ಇಲ್ಲಿ ಯಾಕೆ ಆಗಿಲ್ಲ ಅಂದ್ರೆ ಅವರು ಆಕ್ಚುಲಿ ಇದು ಬಂದ್ಬಿಟ್ಟು ಒಂದು ಕನ್ಸ್ಟ್ರಕ್ಷನ್ ಹೋಮ್ಸ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ರು ಮನೆ, ಇದು ವಿಕೆ ಹೋಮ್ಸ್ ಅಂತ. ಅವರೇ ಹಾಕ್ತೀನಿ ಅಂದಿದ್ದಾರೆ. ಸೊ ಅವರೇ ಕನ್ಸ್ಟ್ರಕ್ಷನ್ ಇದರ ಅಲ್ಲಿ ಇಲ್ಲಾಂದ್ರೆ ಇಲ್ಲಿಗೆ ಅವರೊಂದು ಲೈಟಿಂಗ್ ಅರೆಸ್ಟರ್ ಹಾಕ್ತಾರೆ. ಸೊ ಹಂಗಾಗಿ ನಾವು ಹಾಕಿಲ್ಲ. ಅದನ್ನೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಯಾಕಂದ್ರೆ ಸ್ವಲ್ಪ ಕಸ್ಟಮರ್ಸ್ ಹೇಳ್ತಾರೆ ಸರ್ ಲೈಟಿಂಗ್ ಅರೆಸ್ಟರ್ ಹಾಕಿಲ್ಲ, ಗೊತ್ತಿಲ್ವಾ, ನಾಲೆಜ್ ಇಲ್ವಾ ಅಂತಾರೆ. ಸೊ ಅದು ಒಂದು ಹೇಳ್ಬಿಡ್ತೀನಿ, ಲೈಟಿಂಗ್ ಅರೆಸ್ಟರ್ ಅವರೇ ಹಾಕ್ತೀನಿ ಅಂದಿದ್ದಾರೆ. ಆ ಪರ್ಪಸ್ ನಾನು ಹಾಕಿಲ್ಲ. ಬೇಗ ಇನ್ನೊಂದು ವಿಡಿಯೋನು ಹಾಕ್ತೀನಿ, ಮನೆ ಆಗಿದ ಮೇಲೆ ನಿಮ್ಗೆ ಡ್ರೋನ್ ಶಾಟ್ ತೆಗೆದು ಹಾಕ್ತೀನಿ, ಯಾವ ತರ ಇದು ಮಾಡಿದೀವಿ ಅಂತ ಅದನ್ನು ತೋರಿಸ್ತೀನಿ ನಿಮ್ಗೆ. ಸರ್ ಇವಾಗ ಪ್ಯಾನಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿ ನೀವು ನೋಡಿದ್ರಿ, ಇದನ್ನ ಮೇಲೆನೆ ಇನ್ಸ್ಟಾಲ್ ಮಾಡಿದ್ದು ಕಂಪ್ಲೀಟ್ ಆಗಿ. ಎಲ್ಲೋ ವೈರಿಂಗ್ ಕಾಣಿಸ್ತಿಲ್ವಲ್ಲ? ಅಲ್ಲಿದೆ ಸರ್, ಅಲ್ಲಿದೆ. ಸೊ ಅಲ್ಲಿದೆ ನೋಡಿ, ಅಲ್ಲಿಂದ ಕನೆಕ್ಷನ್ ಮಾಡ್ಬಿಟ್ಟು ಇವ್ರ ಕಸ್ಟಮರ್ ಏನ್ ಮಾಡಿ ಇಲ್ಲೇ ಮೇಲೇನೆ ಬೇಕಂದಿದ್ದಾರೆ. ಸೊ ನಾವು ಬೇಸಿಕ್ ಆಗಿ ಇಲ್ಲಿ ಫುಲ್ ಕಂಪ್ಲೀಟ್ ಇನ್ಸ್ಟಾಲೇಷನ್ ಮಾಡಿದೀವಿ. ಸೊ ಇದು ಇಪ್ರೋ 5 kV ಇನ್ವರ್ಟರ್ ಇದು ಒಳಗಡೆ MPPT ಇನ್ಬಿಲ್ಟ್ ಇರುತ್ತೆ. ಸೊ ಇವ್ರದ್ದು ಕಂಪ್ಲೀಟ್ಲಿ 0 ಮೇಂಟೆನೆನ್ಸ್ ಇರುತ್ತೆ. ಕಾರಣ ಏನಂದ್ರೆ ನೋಡಿ, ಇದು 48 volt 100 H ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ. ಸೊ ಈ ಪ್ಲೇಸ್ ಅಲ್ಲಿ ಸೇಮ್ ನಿಮ್ಗೆ ಲೆಡ್ ಆಸಿಡ್ ಬ್ಯಾಟ್ರಿ ಬರ್ಬೇಕಾದ್ರೆ ಒಂದು ಬ್ಯಾಟ್ರಿ ಇಷ್ಟು ಜಾಗ ಬೇಕು ರಫ್ ಆಗಿ. ಒಂದು ಬ್ಯಾಟ್ರಿ
2 ಬ್ಯಾಟ್ರಿ 3 ಬ್ಯಾಟ್ರಿ 4 ಬ್ಯಾಟ್ರಿ ಅಷ್ಟು ಬರುತ್ತೆ. ಈ ಸ್ಪೇಸ್ ಇಲ್ಲಾಂದ್ರೆ ಟ್ರಾಲಿ ತರ ಇಟ್ಬಿಟ್ಟು ಏನೋ ಒಂದು ಮಾಡಬೇಕು. ಸೊ ಅದ್ರಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಇರುತ್ತೆ, ಇಲ್ಲ ಐ ಮೀನ್ ಡಿಸ್ಟಿಲ್ ವಾಟರ್ ಹಾಕಕ್ಕೆ ಇರುತ್ತೆ, ಅದು ಇರುತ್ತೆ. ಇವ್ರಿಗೆ ಕಂಪ್ಲೀಟ್ ಮೇಂಟೆನೆನ್ಸ್ ಫ್ರೀ ಅಂದಿದ್ದಾರೆ. ಹಂಗಾಗಿ ಇವ್ರಿಗೆ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಕೊಟ್ಟಿದೀವಿ. ಸೊ ನಮ್ಮ ಇನ್ವರ್ಟರ್ಸ್ ಎರಡಕ್ಕೂ ಪ್ರೋಗ್ರಾಮಿಂಗ್ ಮಾಡ್ಬೋದು ನೀವು. ಸೊ ಕಸ್ಟಮರ್ಗೆ ಸರ್ ಇಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮ್ಗೆ, ಇಲ್ಲ ನನಗೆ ಸ್ವಲ್ಪ ಲೆಡ್ ಆಸಿಡ್ ಬೇಕಾದ್ರೆ ಲೆಡ್ ಆಸಿಡ್ ಇದು ಪ್ರೋಗ್ರಾಮಿಂಗ್ ಮಾಡ್ಕೊಡ್ತೀವಿ, ಲಿಥಿಯಂ ಬೇಕಾದ್ರೆ ಲಿಥಿಯಂ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ. ಸೊ ಇನ್ಸ್ಟಾಲೇಷನ್ ಸಿಂಪಲ್, ಮೇಲಿಂದ ವೈರಿಂಗ್ ತಂದಿದ್ವಿ, ಇದು ಇದೇ ಆ ಸೋಲಾರ್, ಅದು ಸ್ಟ್ರಿಂಗ್ಸ್ ಇನ್ಪುಟ್. ಸೊ ಇದನ್ನ ಇಲ್ಲಿ ಹಿಂದೆ ಕನೆಕ್ಷನ್ ಕೊಟ್ಟಿದೀವಿ ನಾವು ಕಂಪ್ಲೀಟ್ ಆಗಿ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ತರ ಕನೆಕ್ಷನ್ ಕೊಟ್ಟಿದೀವಿ ಅಂತ. ಆಕ್ಚುಲಿ ಇಲ್ಲಿ ಇನ್ನೂ ಅವ್ರು ಸೆಟಪ್ ಮಾಡಿಲ್ಲ, ಅವ್ರು ಬೇಗ ಮಾಡ್ತಾರೆ, ಆಮೇಲೆ ಇನ್ನೂ ನೀಟಾಗಿರುತ್ತೆ ನಿಮ್ಗೆ. ಕರೆಂಟ್ಲಿ ನಾನು ಜಸ್ಟ್ ತೋರಿಸಿದೀನಿ ನಿಮ್ಗೆ. ಸೊ ಇದರಲ್ಲಿ ಏನಂದ್ರೆ ನಿಮ್ಗೆ ಇದು 5 kV ಇನ್ವರ್ಟರ್. ಸೊ 5 kV ಇರೋದ್ರಿಂದ ನಿಮ್ಗೆ ಬೇಸಿಕ್ ಒಂದು ಮನೆ ಅಂದ್ರೆ ಟಿವಿ, ಲೈಟ್, ಫ್ಯಾನ್, ಫ್ರಿಡ್ಜ್, ಕಂಪ್ಯೂಟರ್, ಮಿಕ್ಸಿ, ಗ್ರೈಂಡರ್, ವಾಷಿಂಗ್ ಮಿಷಿನ್. ಸ್ವಲ್ಪ ಮನೆಯಲ್ಲಿ ಮಾತ್ರ ಡಿಶ್ ವಾಷರ್ಸ್ ಇರುತ್ತೆ, ಮೈಕ್ರೋವೇವ್ ಓವನ್ ಇರುತ್ತೆ, AC ಇರುತ್ತೆ. ಸೊ ಇದು 5 kV ಇರೋದ್ರಿಂದ ಇದು ಎಲ್ಲಾನು ಓಡಿಸ್ಬೋದು. ಕಂಪ್ಲೀಟ್ ಆಗಿ ಎಲ್ಲಾನು ಓಡಿಸ್ಬೋದು. ನಿಮ್ದು ಒಂದು 2 HP 3 HP ಪಂಪ್ ಇದ್ರು, ನೀರಿನ ಮೋಟರ್ ಇದ್ರು, ನೀವು ಇದರಿಂದಾನೇ ಓಡಿಸ್ಬೋದು. ಸೊ ಇವಾಗ ಬಿಸಿಲು ಚೆನ್ನಾಗಿದೆ, ಸೊ ನೀವು ಇವಾಗ ನೀರಿನ ಮೋಟರ್ ಆನ್ ಮಾಡಿದ್ರೆ ಅದು ಸೋಲಾರ್ ಇಂದಾನೇ ರನ್ ಆಗ್ಬಿಡುತ್ತೆ. ಸೋಲಾರ್ ಇಂದ ಡೈರೆಕ್ಟ್. ಸ್ವಲ್ಪ ಕಷ್ಟ, ಅದೊಂದು ಡೌಟ್ ಇರುತ್ತೆ ಅವಾಗ, ಸರ್ ಸೋಲಾರ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇದೆಲ್ಲ ಒಂಥರ ಹೈಬ್ರಿಡ್ ಸಿಸ್ಟಮ್ ತರ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ 3 kW ಪ್ಯಾನಲ್ ಹಾಕಿದ್ವಿ, ಒಂದು 2500 ವ್ಯಾಟ್ ಸೋಲಾರ್ ಇಂದ ಬರ್ತಾ ಇದೆ ಫಾರ್ ಎಕ್ಸಾಂಪಲ್. ಮಿಕ್ಕಿರೋದು ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ಇವಾಗ ನೀವು ಒಂದು 4 kW ಲೋಡ್ ಹಾಕಿದ್ರೆ ಅಂದ್ರೆ ಮಿಕ್ಕಿದು ಗ್ರಿಡ್ ಇಂದ ಶೇರ್ ಮಾಡುತ್ತಾ ಇದೆ. ಸೊ ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಕಾನ್ಸೆಪ್ಟ್ ಏನಂದ್ರೆ ಬಿಸಿಲು ಬಂದಿದ ತಕ್ಷಣ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನೀವು ಮನೆ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. 6 o'clock ತನಕ ನೀವು ಮನೆ ಕೊಡುತ್ತೆ. ನೀವು ಯೂಸ್ ಮಾಡೋ ಲೋಡ್ ಎಲ್ಲ ಸೋಲಾರ್ ಅಲ್ಲೇ ರನ್ ಆಗುತ್ತೆ. ಇದು ಆಫ್ ಗ್ರಿಡ್ ಸಿಸ್ಟಮ್. ಸೊ ನಿಮ್ಗೆ ಕರೆಂಟ್ ಬಿಲ್ ಉಳಿತಾಯ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಏನಂದ್ರೆ 6 o'clock ಆಮೇಲೆ ಈ ಬ್ಯಾಟ್ರಿಯಿಂದ 25% ಡಿಸ್ಚಾರ್ಜ್ ಇಟ್ಟಿರ್ತೀವಿ. ಸೊ 25% to 25 to 30% ಇದರಿಂದ ಡಿಸ್ಚಾರ್ಜ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಲೋಡ್ 6 ಗಂಟೆಯಿಂದ ಸ್ವಲ್ಪ ಕಸ್ಟಮರ್ ಮನೆಯಲ್ಲಿ 7:30, ಸ್ವಲ್ಪ ಮನೆಯಲ್ಲಿ 8:30 9 o'clock ತನಕ ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಆಮೇಲೆ ಕರೆಂಟ್ ಬೀಳುತ್ತೆ. ಮಿಕ್ಕಿರೋದು ಕಾರಣ ಏನ್ ಇಟ್ಟಿರ್ತೀವಿ ಅಂದ್ರೆ ಮಿಡ್ ನೈಟ್ ಅಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ಬ್ಯಾಕಪ್ ಬೇಕು, ಆ ಪರ್ಪಸ್ಗೋಸ್ಕರ ಅದನ್ನ ಇಟ್ಟಿರ್ತೀವಿ. ಸೊ ನೈಟ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಜನರಲಿ, ಬಿಸಿಲಿದ್ರೆ ನೀವು ಫ್ಯಾನ್ಸ್, ಸ್ವಲ್ಪ AC ಯೂಸ್ ಮಾಡ್ತಾರೆ. ಸೊ ಇದು 48 volt 100Ah ಬ್ಯಾಟ್ರಿ ನಿಮಗೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಲೈಕ್ ಬೇಸಿಕ್ ಜನರೇಷನ್ ಇರೋದು ಏನಂದ್ರೆ ಲೈಟ್ಸ್ ಬೇಸಿಕ್ ಹಾಕ್ತಿವಿ ಮನೆಯಲ್ಲಿ, ಫ್ಯಾನ್ಸ್ ಹಾಕ್ತಿವಿ, ಫ್ರಿಡ್ಜ್ ಓಡುತ್ತೆ 24 hours ಓಡುತ್ತೆ. ಸೊ ನೈಟ್ ಜನರೇಷನ್ ನಿಮಗೆ ಕಡಿಮೆ ಇರುತ್ತೆ ಎಲೆಕ್ಟ್ರಿಸಿಟಿ ಬಿಲ್. ಸೊ ನೆಕ್ಸ್ಟ್ ತಿರ್ಗಾ ಮಾರ್ನಿಂಗ್ ಬಂದಿದ ತಕ್ಷಣ ತಿರ್ಗಾ ಪ್ಯಾನಲ್ಸ್ ಇಂದ ಜನರೇಟ್ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನೀವು ಮನೆ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಇದು ಆಫ್ ಗ್ರಿಡ್ ಸಿಸ್ಟಮ್ ಅಲ್ಲಿ ನೀವು ಕರೆಂಟ್ ಬಿಲ್ ನ ಉಳಿತಾಯ ಮಾಡಬಹುದು. ತುಂಬಾನೇ ಉಳಿತಾಯ ಮಾಡಬಹುದು, ಸೇವ್ ಆಗುತ್ತೆ. ಸ್ವಲ್ಪ ಕಸ್ಟಮರ್ಸ್ ಆಕ್ಚುಲಿ 3000 rupees 5000 8000 10000 ಕರೆಂಟ್ ಬಿಲ್ ಪೇ ಮಾಡ್ತಾ ಇದ್ದಾರೆ. ದೊಡ್ಡ ಮನೆಗೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದು ನಾವೇ, ಬೇಕೇ ಬೇಕು ಅವ್ರಿಗೆ, ಅದು ನಾಲೆಜ್ ಇಲ್ಲ. ಸ್ವಲ್ಪ ಕಸ್ಟಮರ್ಸ್ ನೆಲ್ಸನ್ ಪರವಾಗಿಲ್ಲ 5000 ಕಟ್ಕೊಂಡು ಹೋಗ್ತೇನೆ, ಬಟ್ ನಿಮಗೆ ಬೇಸಿಕ್ ಇವಾಗ ಆಫ್ ಗ್ರಿಡ್ ಬೇಡ ಆನ್ ಗ್ರಿಡ್ ಹಾಕಿ ನೀವು ಇನ್ವೆಸ್ಟ್ ಮಾಡಿದ್ರು ಅಟ್ ಲೀಸ್ಟ್ ಒಂದು 60 or 70 you'll get the money back per unit. ಇಷ್ಟಂತ ಕೊಡ್ತಾರೆ ಬೆಸ್ಕಾಂ ಅವರು. ಏನೋ ಒಂದು ಇನ್ವೆಸ್ಟ್ ಮಾಡಬಹುದು. ಸ್ವಲ್ಪ ಹೈಬ್ರಿಡ್ ಪ್ರಿಫರ್ ಮಾಡ್ತಾರೆ. ಸೊ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನಿಮ್ಮ ಮನೆಗೂ ಕೊಡುತ್ತೆ, ಎಕ್ಸ್ಪೋರ್ಟು ಮಾಡಬಹುದು ಈವ್ನಿಂಗ್. ಸೊ ಈ ತರ ಯಾವ ತರ ಸಿಸ್ಟಮ್ ಬೇಕಾದ್ರೂ ಸಿಗುತ್ತೆ ನಮ್ಮ ಹತ್ರ, ಆನ್ ಗ್ರಿಡ್ ಆಗ್ಲಿ, ಆಫ್ ಗ್ರಿಡ್ ಆಗ್ಲಿ, ಹೈಬ್ರಿಡ್ ಆಗ್ಲಿ. ಸೊ ಇದು ಕಂಪ್ಲೀಟ್ 5 kV ಇನ್ವರ್ಟರ್, ಝೀರೋ ಮೇಂಟೆನೆನ್ಸ್ ಇರುತ್ತೆ, ನಿಮ್ಗೆ ಏನು ಮಾಡೋದಿಲ್ಲ, ಕಣ್ಣು ಮುಚ್ಕೊಂಡು ರನ್ ಆಗುತ್ತೆ. ನಿಮ್ಗೆ ಲೈಕ್ ಏನಿರೋದು ಆವಾಗ ಬಂದು ನೋಡ್ಬೇಕು ಯಾವ ತರದ್ದು ಇಲ್ಲ. ಇದ್ರಲ್ಲಿ ಬೇಕಾದ್ರೆ ನಿಮ್ಗೆ ಅಡಿಷನಲ್ ಇನ್ನೊಂದಿದೆ, ಆಪ್ ಬೇಸ್ಡ್ ಮಾಡ್ಕೊಡ್ಬೋದು ಟೆಕ್ನಾಲಜಿ. ಇದರಲ್ಲಿ ನಿಮ್ಗೆ ಟ್ರ್ಯಾಕ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗುತ್ತೆ, ಕಸ್ಟಮರ್ಸ್ ಬೇಕಾದ್ರೆ ಮಾಡ್ಕೊಡ್ತೀವಿ ಇದರಲ್ಲಿ. ಸೂಪರ್ ಸರ್. ಸೊ ನಮ್ಮ ಹತ್ರ ಚಿಕ್ಕದು ಇವಾಗ ಮೊನ್ನೆ ಇನ್ನೊಂದು ಲಾಂಚ್ ಮಾಡಿದ್ವಿ. ಸೊ ನಮ್ಮ ಹತ್ರ ಚಿಕ್ಕದ ಇನ್ವರ್ಟರ್ ಇರೋದು ಸೋಲಾರ್ ಅಂದ್ರೆ 250 ವ್ಯಾಟ್ ಒಂದು ಚಿಕ್ಕ ಮನೆಗಂತ ಮಾಡಿದ್ವಿ. ಅಲ್ಲಿಂದ 7.5 kW ತನಕ ಇದೆ, ನಾರ್ಮಲ್ ಇದೆ, ಪ್ಲಸ್ ಹೈಬ್ರಿಡ್ ಇನ್ವರ್ಟರ್ಸ್ ಇದೆ ನಮ್ಮ ಹತ್ರ ಅವೈಲೇಬಲ್. ಸೊ ಸೋಲಾರ್ ಯಾವ ತರ ಬೇಕಾದ್ರೂ ಪ್ಯಾಕೇಜ್ ಮಾಡ್ಕೊಡ್ತೀವಿ ನಾವು. ತುಂಬಾ ಲೈಕ್ ಸಿಂಪಲ್ ಆಗಿ ಮಾಡ್ಕೊಡ್ತೀವಿ. ಸ್ವಲ್ಪ ಕಸ್ಟಮರ್ಸ್ ಇಲ್ಲ ಸರ್ ನನಗೆ ಲೆಡ್ ಆಸಿಡ್ ಜೊತೆ ಮಾಡ್ಕೊಡ್ತೀರಾ ಅಂದ್ರೆ ಖಂಡಿತ ವಿತ್ ಇನ್ ಬ್ಯಾಂಗ್ಳೂರ್ ಇರೋರಿಗೆ ಖಂಡಿತ ಮಾಡ್ಕೊಡ್ತೀವಿ. ವಿತ್ ಲೆಡ್ ಆಸಿಡ್ ಬೇಕಾದ್ರೂ ಮಾಡ್ಕೊಡ್ತೀವಿ, ಪ್ರೋಗ್ರಾಮಿಂಗ್ ನಿಮ್ಗೆ ಯಾವ ತರ ಬೇಕಾದ್ರೆ ಮಾಡ್ಕೊಡ್ತೀವಿ. ಓಕೆ, ಸೊ ಇವಾಗ ಒಂದು ಸಿಂಪಲ್ ಆಗಿ ಒಂದು ಹೋಮ್ ಟೂರ್ ತೋರಿಸ್ಬಿಡ್ತಾರೆ ಸರ್. ಸೊ ಇದೇ ನಮ್ಮ ಕಸ್ಟಮರ್ ಮನೆ ಆಕ್ಚುಲಿ. ಸೊ ನೀವು ನೋಡ್ಬೋದು ಇದು ಪಾರ್ಕಿಂಗ್ ಲಾಟ್ ಅಂತ ಬಿಟ್ಟಿದ್ದಾರೆ ಅವರು. ಸೊ ಆಲ್ಮೋಸ್ಟ್ ಒಂದು 2 months ಅಲ್ಲಿ ಮುಗಿಸ್ತಾರೆ ಮನೆ. 2 months ಅಲ್ಲಿ? ಎಸ್, 2 months ಅಲ್ಲಿ ಫಿನಿಶ್ ಆಗುತ್ತೆ ಮನೆ. ಇವ್ರ ಮನೆಗೆ ಏನಂದ್ರೆ ಇಲ್ಲಿ ಅವ್ರು ಕಂಪ್ಲೀಟ್ ಆಗಿ ಲೈಕ್ ಅವ್ರು ಇಕೋ ಫ್ರೆಂಡ್ಲಿ ಹೋಗ್ಬೇಕಂತಾನೆ ಅವ್ರು ಸೋಲಾರ್ ಹಾಕ್ತಾ ಇದಾರೆ, ರಿನ್ಯೂವಲ್ ಎನರ್ಜಿ ಹೋಗ್ಬೇಕಂತಾನೆ. ಸೊ ಕಂಪ್ಲೀಟ್ ಆಗಿ ನಿಮ್ ಮನೆ ನೋಡ್ಬೋದು, ವೆಂಟಿಲೇಷನ್ ಅಂತೂ ಭಯಂಕರ, ವಿಂಡೋ ಸೈಜ್ ನೋಡ್ಬೋದು ನೀವು ಆಕ್ಚುಲಿ. ಸೊ ಅವ್ರಿಗೆ 6 o'clock ತನಕ ಕಂಪ್ಲೀಟ್ ಆಗಿ ವೆಂಟಿಲೇಷನ್ ಇರುತ್ತೆ, ಲೈಟ್ ಆಗ್ಲಿ ಏರ್ ಆಗ್ಲಿ ಕಂಪ್ಲೀಟ್ ಆಗಿರುತ್ತೆ ಅವ್ರಿಗೆ. ಸೊ ಏನ್ ತರದ್ದು ತೊಂದರೆ ಇರಲ್ಲ ಅವ್ರಿಗೆ. ಸೊ ಇದು ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು VK ಹೋಮ್ಸ್ ಅಂತ ಅವ್ರು ಮಾಡಿರೋದು ಇದು. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ನಮ್ಗೆ ಸಪೋರ್ಟ್ ಮಾಡಿದಕ್ಕೆ. ಸೊ ಈ ಪ್ರಾಜೆಕ್ಟ್ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ. ಇದನ್ನ ಬಿಟ್ಬಿಟ್ಟು ಇಲ್ಲಿ ಇನ್ನೊಂದು 2-3 ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ ನಾವು ಕಂಪ್ಲೀಟ್ ಆಗಿ. ಸೊ ಮನೆ ಚೆನ್ನಾಗಿದೆ. ಸೊ ನಿಮ್ಗೆ ಚಿಕ್ಕದು ಲೈಕ್ ಇವ್ರಿಗೆ 5 kW ಇರೋದ್ರಿಂದ ನಾವು AC ನೂ ಓಡಿಸಬಹುದು. ಈ ತರ ಮನೆ ಸೈಜ್ ನೀವು ನೋಡಬಹುದು. ಇನ್ನು ನಿಮ್ಗೆ ಲೈಕ್ ಸರ್ ನನಗೆ AC ಎಲ್ಲ ಓಡಿಸೋದು ಬೇಡ, ಮನೆ ದೊಡ್ಡದಿದೆ,
ಬಟ್ ನಮ್ಗೆ ಸ್ವಲ್ಪ ಬೇಸಿಕ್ ರನ್ ಆದರೆ ಸಾಕಾದ್ರೆ ನೀವು 3 ಕಿಲೋವಾಟ್ ಹಾಕೊಳ್ಬೋದು ಸೋಲಾರು. 3 kV ಇನ್ವರ್ಟರ್ ಹೋದ್ರೆ ನಿಮ್ಗೆ ಬೇಸಿಕ್ ಟಿವಿ, ಲೈಟು, ಫ್ಯಾನ್, ಫ್ರಿಜ್, ವಾಷಿಂಗ್ ಮಿಷಿನ್ ಬೇಸಿಕ್ ರನ್ ಆಗುತ್ತೆ. ಸೊ ನಮ್ಮ ಹತ್ರ ಚಿಕ್ಕದು 1 ಕಿಲೋವಾಟ್ ಇರುತ್ತೆ. ಬಟ್ ಈ ತರ ಮನೆಗೆ ವಿ ರೆಕಮೆಂಡ್ ಅಟ್ಲೀಸ್ಟ್ ಮಿನಿಮಮ್ 2 kV or 3 kV. ಯಾಕೆ ನೀವು ರೂಮ್ಸ್ ಎಲ್ಲ ನೋಡ್ಬೋದು ಎಷ್ಟು ದೊಡ್ಡ ಎಷ್ಟು ಕಂಪ್ಲೀಟ್ ಆಗಿ ಮನೆ. ಓಕೆ. ಸೊ ಬೇಸಿಕ್ ಲೈಟ್ಸು, ಫ್ಯಾನ್ಸು ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ತರ ಮನೆ ಇದ್ರೆ ನಿಮ್ ಕರೆಂಟ್ ಬಿಲ್ ಸ್ವಲ್ಪ ಎಕ್ಸೆಸ್ ಬರುತ್ತೆ. ಸೋಲಾರ್ ಹಾಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ ಕರೆಂಟ್ ಬಿಲ್. ಸೊ ಇದೊಂದು ಸೋಲಾರ್ ಬೇಸಿಕ್ ಅಡ್ವಾಂಟೇಜ್. ಇಲ್ಲ ನಿಮ್ಗೆ ಆಫ್ ಗ್ರಿಡ್ ಬೇಡ ಅಂದ್ರು ಒಂದು ಇನ್ವೆಸ್ಟ್ಮೆಂಟ್ ತರ ಆನ್ ಗ್ರಿಡ್ ಹೋಗಿ ಪ್ಯಾನಲ್ಸ್ ಹಾಕಿ ಬೆಸ್ಕಾಮ್ ಮಾರಿ ಅಟ್ಲೀಸ್ಟ್ ಒಂದು 6th or 7th ಇಯರ್ ಗೆದ್ದು ಮನಿ ಬ್ಯಾಕ್. ಇವಾಗ ಸರ್ ಕೂಡ ಬಂದ್ಬಿಟ್ಟು ಲೈಕ್ ಮೇಲ್ಗಡೆ ಇನ್ಸ್ಟಾಲೇಷನ್ ಪ್ರೋಸೆಸ್ ಎಲ್ಲ ನೋಡಿದ್ರು, ಇಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದಾ ಅಂತ ಆ ಥರ ಒಂದು ಅನ್ನಿಸ್ತು. ಬಿಕಾಸ್ ಲೈಕ್ ತುಂಬಾನೇ ಈಸಿಯಾಗಿ ಮಾಡಿದರೆ, ತುಂಬಾನೇ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ವರ್ಕ್ ಆದರೆ ಕ್ಲೀನಾಗಿ ಮಾಡಿದ್ರೆ ಅದು ನೋಡೋಕ್ಕೂ ಚೆನ್ನಾಗಿರಬೇಕು ಮತ್ತು ಅದರಿಂದ ಕೂಡ ತುಂಬಾ ಯೂಸ್ ಆಗಬೇಕು. ಸರ್ ಇವಾಗ ಪ್ರಾಡಕ್ಟ್ ಎಲ್ಲ ತೋರಿಸಿದ್ರಿ, ನೆಕ್ಸ್ಟ್ ಇವಾಗ ಒಂದು ಮನೆದು ಕೂಡ ಎಲ್ಲ ನೋಡಿರ್ತೀರಾ ಯಾವ ಥರ ಇತ್ತು, ಎಷ್ಟು ದೊಡ್ಡ ಮನೆಗೆ ಅಷ್ಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಪ್ಯಾನಲ್ಸ್ ಅಂತ, ಅಷ್ಟು ಸಾಕಾಗುತ್ತೆ ಅಂತ ಸರ್ ಹೇಳಿದ್ರು ಫುಲ್ ಮನೆಗೆ. ನನಗೆ ಒಂಥರ ಶಾಕ್ ಆಗೋಯಿತು. ಇನ್ನೂ ಅದರಿಂದ ಕೂಡ ಯೂಸ್ ಮಾಡ್ಬೋದು ಅಂತ ಕೂಡ ಹೇಳಿದ್ರು. ಸರ್ ಇವಾಗ ಏನಂದರೆ ಈ ಥರ ಒಂದು ಪ್ರಾಜೆಕ್ಟ್ ನಾವು ಮಾಡಿಸ್ಬೇಕು, ಒಂದು ಪ್ಯಾನಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಬೇಕು ಅಥವಾ ಒಂದು UPS ಎಲ್ಲ ತೊಗೊಬೇಕಂದ್ರೆ ಪ್ರೊಸೀಜರ್ ಬಗ್ಗೆ ಹೇಳ್ಬಿಡಿ ಸರ್. ಅಷ್ಟೇ, ನಮ್ಮ ಹತ್ರ ನಾರ್ಮಲ್ ಅವೈಲೇಬಲ್ ಇದೆ, ಸೋಲಾರು ಅವೈಲೇಬಲ್ ಇದೆ. ನಾರ್ಮಲ್ ಇದೆ ನೀವು www.namasolar.com ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು. ಸೋಲಾರ್ ಮಾತ್ರ ಏನಂದ್ರೆ ಸೈಟ್ ವಿಸಿಟ್ ಕಂಪಲ್ಸರಿ ಇರುತ್ತೆ. ಸೊ ಬ್ಯಾಂಗ್ಳೂರ್ ಕಸ್ಟಮರ್ಸ್ಗೆ ನಾವೇ ಬಂದು ಮಾಡ್ತೀವಿ. ಸೊ ಪ್ರೊಸೀಜರ್ ಏನಂದ್ರೆ ಜಸ್ಟ್ ನಾನು ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ನಮಗೆ. ಮಂಡೇ ಟು ಸ್ಯಾಟರ್ಡೇ 10 to 6 o'clock ಅವೈಲೇಬಲ್ ಇರ್ತೀವಿ. ಸೈಟ್ ವಿಸಿಟ್ ಬರ್ತೀವಿ. ತುಂಬಾ ಕಸ್ಟಮರ್ಸ್ಗೆ ಈ ನಾಲೆಜ್ ಇಲ್ಲ, ಅವ್ರಿಗೆ ಲೈಕ್ ದೊಡ್ಡ ಮನೆ ಕಟ್ತಾರೆ, ಸಾವಿರ ಬಿಲ್ ಪೇ ಮಾಡ್ತಾರೆ, ಈಕೋ ಫ್ರೆಂಡ್ಲಿ ಹೋಗೋಣ, ರಿನ್ಯೂಬಲ್ ಆಗೋಣ, ಬಿಸಿಲು ಸುಮ್ಮನೆ ಇದೆ, ಎಷ್ಟಾಗುತ್ತೆ ಅಷ್ಟು ಉಳಿತಾಯ ಮಾಡೋಣ ಕಾನ್ಸೆಪ್ಟ್ ಗೊತ್ತಿಲ್ಲ ಆಕ್ಚುಲಿ ಸ್ವಲ್ಪ ಕಸ್ಟಮರ್ಸ್ಗೆ, ಟು ಬಿ ವೆರಿ ಫ್ರಾಂಕ್. ಸೊ ನನ್ನ ಹತ್ರ ಅಂತ ಎಲ್ಲ ಯಾರ ಹತ್ರ ಬೇಕಾದ್ರೆ ಹಾಕಿ, ಬಟ್ ಮ್ಯಾಕ್ಸಿಮಮ್ ಸೋಲಾರ್ ಹಾಕಿ ಅಂತ ನಾನು ಹೇಳ್ತೀನಿ. ಸೊ ನಮ್ದು ಲೆಡ್ ಆಸಿಡ್ ಜೊತೆ ಬೇಕಾದ್ರೆ ಮಾಡ್ಕೊಡ್ತೀವಿ ರಿಕ್ವೆಸ್ಟ್ ಮಾಡಿದ್ರೆ. ಬಟ್ ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ ವಿತ್ ಲಿಥಿಯಮು ಇದೆ. ಸೊ ನಿಮ್ಗೆ ಆ ಬಾಳಿಕೆ ಜಾಸ್ತಿ ಬರುತ್ತೆ, 0 ಮೇಂಟೆನೆನ್ಸ್ ಇರುತ್ತೆ. ಸೊ ನಮಗೆ ಕಾಲ್ ಮಾಡಿ, ನಾವು ಸೈಟ್ ವಿಸಿಟ್ ಮಾಡ್ತೀವಿ, ವಿತ್ ಇನ್ ಮಂತ್ ಮುಗಿಸ್ಬೋದು ಈಸಿಲಿ. ಸೂಪರ್. ಸೊ ಎಕ್ಸಾಂಪಲ್ ಇದೆ, ಟೈಲ್ಸ್ ರೂಫ್ ಆಗಲಿ, RCC ರೂಫ್ ಆಗಲಿ, ಶೀಟ್ ರೂಫ್ ಆಗಲಿ, ಯಾವ ತರ ರೂಫ್ ಬೇಕಾದ್ರೆ ಹಾಕ್ಲಿ, ಇಲ್ಲ ಅಂದ್ರೂ ನಿಮ್ಗೆ ಸ್ಟ್ರಕ್ಚರ್ ಯಾವ ತರ ಬೇಕಾದ್ರೂ ರೈಸ್ ಮಾಡಿ ಕೊಡ್ತೀವಿ. ಓಕೆ ಸರ್, ಇವಾಗ ನಿಮ್ನ ಭೇಟಿ ಆಗ್ಬೇಕಂದ್ರೆ ಲೈಕ್ ನಿಮ್ದು ಆಫೀಸ್ ಟೈಮಿಂಗ್ಸ್ ಏನಾದ್ರು ಇದೆಯಾ, ಮತ್ತೆ ಬೆಂಗಳೂರು ಮಾತ್ರ ಇದೆಯಾ ಅಥವಾ ಬೇರೆ ಕಡೆ ಎಲ್ಲ ಮೀಟ್ ಸೊ ನಾವೇನಂದ್ರೆ ನಾವು ಆಕ್ಚುಲಿ ಕರ್ನಾಟಕ ಮೇನ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಪ್ರಾಡಕ್ಟ್ಸ್ ಎಲ್ಲಾನು. ಸೊ ಅಕ್ರಾಸ್ ಕರ್ನಾಟಕ ಡೀಲರ್ಶಿಪ್ ನೆಟ್ವರ್ಕ್ ಮಾಡ್ತಾ ಇದೀವಿ. ಯಾರಿಗೆ ಡೀಲರ್ಶಿಪ್ ಬೇಕಾದ್ರೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರಾಂಚೈಸ್ ಟೈಪ್ ಮಾಡ್ತೀವಿ, ಬೇಸಿಕ್ ಡೀಲರ್ಶಿಪ್ ಮಾಡ್ಕೊಡ್ತೀವಿ. ಯಾವ ತರ ಬೇಕಾದ್ರೆ ನಮ್ಮ ಪ್ರಾಡಕ್ಟ್ಸ್ ನೀವು ತಗೊಳ್ಬಹುದು, ಯಾಕಂದ್ರೆ ಬಾಳಿಕೆ ಜಾಸ್ತಿ ಇದೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದ್ರೆ ವಿತ್ ಇನ್ ಬ್ಯಾಂಗ್ಳೂರ್ ಸೈಟ್ ವಿಸಿಟ್ ನಾವೇ ಬಂದು ಮಾಡ್ತೀವಿ. ನೀವು ಬೇಕಾದ್ರೆ ಕಾಲ್ ಮಾಡಿ ಬರ್ಬೋದು. ಬಿಕಾಸ್ ಸೈಟ್ ವಿಸಿಟ್ ಮಾಡೋದ್ರಿಂದ ಸೋಲಾರ್ ಈಸಿ, ಯಾವ ತರ ಹಾಕ್ಬೋದು, ಯಾವ ತರ ಸ್ಟ್ರಕ್ಚರ್ ಬೇಕಂತ ಪ್ಲಾನ್ ಮಾಡ್ಬೋದು ನಾವು. ಸೊ ಚಿಕ್ಕ ಮನೆಯಿಂದ ದೊಡ್ಡ ಮನೆ ತನಕನು ನೀವು ಎಷ್ಟು ದೊಡ್ಡ ಮನೆ ಕೇಳಿದೋ ನಾವು ಬೇಕಾದ್ರೆ ಹೈಬ್ರಿಡ್ ಸಿಸ್ಟಮ್ ಕೊಡ್ತೀವಿ ನಿಮಗೆ. ವಿತ್ ಲಿಥಿಯಂ ಇದೆ, ಲೆಡ್ ಆಸಿಡ್ ಇದೆ, ನೀವು ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು. ಆ ಇನ್ವರ್ಟರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ 10 to 6 ಟೈಮಿಂಗ್ಸ್ ಇರುತ್ತೆ. ನಾವು ನಂಬರ್ ಕೊಟ್ಟಿದ್ದೀವಿ, ಕಾಲ್ ಮಾಡಿ, ನೀವು ನಿಮಗೆ ಸೊಲ್ಯೂಷನ್ ಕೊಡ್ತೀವಿ ಸೋಲಾರ್. ಸೂಪರ್. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ಲ, ಬಾಯ್.